ರಾಜ್ಕುಮಾರ್ ಅವರಿಗೆ 76-77ರಲ್ಲಿ ಡಾಕ್ಟರೇಟ್ ಕೊಟ್ಟರು ಮೈಸೂರು ವಿಶ್ವವಿದ್ಯಾಲಯ. ಆ ರೀತಿ ನಮ್ಮ ಪುಟ್ಟಣ್ಣಯ್ಯವ್ರಿಗೆ ಡಾಕ್ಟರೇಟ್ ಕೊಡಬೇಕಾಗಿತ್ತು. ಈಗಲಾದರೂ ಸರ್ಕಾರಗಳು ಯೂನಿವರ್ಸಿಟಿಗಳು ಮನಸ್ಸು ಮಾಡಿ ಅವ್ರಿಗೊಂದು ಗೌರವ ಡಾಕ್ಟರೇಟ್ ಕೊಡಬೇಕು ಅಂತ ಇಡೀ ಕರ್ನಾಟಕದ ರೈತರ ಪರವಾಗಿ ಅವ್ರು ಕೇಳ್ಕೊಂಡು, ಪುಟ್ಟಣ್ಣಯ್ಯರು ನಮ್ಗೆ ಯಾವಾಗಲೂ ಆದರ್ಶವಾಗಿರ್ತಾರೆ. ಯಾಕೆಂದರೆ ಅವರು ತೀರೋಗಿರ್ಬೋದು, ಆದರೆ ಅವರು ನಮ್ಮ ಮನಸ್ಸಲ್ಲಿ ಮಾತ್ರ ಹೋಗಿಲ್ಲ. ಇವತ್ತಿಗೂ ನಾವು ಒಂದು 4 ಸತಿ 5 ಸತಿ ಪುಟ್ಟಣ್ಣಯ್ಯರ ಹೆಸರು ಹೇಳಲಿಲ್ಲ ಅಂದರೆ ಅದು ಸಂಘಟನೆ ಇದೇ ಇಲ್ಲ. ಇವತ್ತು ಅವ್ರ ಹೆಸರಲ್ಲಿ ಸಂಘಟನೆ ಪರ ಹೋರಾಟಗಳು, ಹಳ್ಳಿಗಾಡಿನ ಪರ ಹೋರಾಟಗಳು ನಡೀತಾ ಇವೆ. ಆದ್ದರಿಂದ ಪುಟ್ಟಣ್ಣಯ್ಯ ಅವ್ರಿಗೆ ಜಯವಾಗಲಿ, ಅವ್ರಿಗೆ ಇನ್ನೂ ಅಂಥವ್ರು ಹುಟ್ಟಿ ಬರಲಿ ಅಂತ ಹೇಳಿ, ಇವತ್ತು ಅವರು 76ನೇ ಜನ್ಮದಿನೋತ್ಸವ. ಅದೇ ರೀತಿ ವಿಶ್ವ ರೈತ ದಿನಾಚರಣೆ. ಯಾಕೆಂದರೆ ಕಾಕತಾಳಿ ಅಂದರೆ ನೋಡಿ, ರೈತರ ಪರ ಹೋರಾಟ ಮಾಡಿದವರೆಲ್ಲ ಏನಿಂತ ಹುಟ್ಟಿದ್ದಾರೆ. ಚೌಧರಿ ಚರಣ್ ಸಿಂಗ್ ಮೊಟ್ಟ ಮೊದಲಿಗೆ ರೈತರ ಪರ ಅವರು ಕಾನೂನುಗಳು ತಂದರು, ರೈತರ ಪರ ಪ್ರಬಲವಾಗಿ ವಿಚಾರಗಳನ್ನ ಮಂಡಿಸ್ತವರು, ಪ್ರಧಾನಿನೂ ಆಗಿದ್ರು. ಅದೇ ರೀತಿ ಪುಟ್ಟಣ್ಣಯ್ಯರು ಆ ವಿಶ್ವ ರೈತ ದಿನಾಚರಣೆ ದಿವಸನೇ ಹುಟ್ಟಿದ್ದಾರೆ. ಆದ್ದರಿಂದ ಅದೊಂದು ನಮ್ಮ ಯೋಗ ಅವರು ಯಾವಾಗಲೂ ಚಿರಾಯುವಾಗಿ, ಅವರಿಂದ ಇಡೀ ಕರ್ನಾಟಕ ಭಾರತದ ಹಳ್ಳಿಗಾಡಿನ ಜನಕ್ಕೆ, ರೈತಾಪಿ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು